ನಬಾರ್ಡ್ ಬ್ಯಾಂಕಿಂಗ್ ಮೂಲಭೂತ ವಿಷಯಗಳು. ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ನಬಾರ್ಡ್ ಅತ್ಯಂತ ಮುಖ್ಯ. ನಬಾರ್ಡ್ ಪೂರ್ಣ ರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನಬಾರ್ಡನ್ನು 12 ಜುಲೈ 1982ರಂದು ಸ್ಥಾಪಿಸಲಾಯಿತು. ನಬಾರ್ಡ್ ಸ್ಥಾಪನೆಗೆ ಶಿವರಾಮ್ ಸಮಿತಿ ಶಿಫಾರಸು ಪ್ರಮುಖವಾಗಿತ್ತು. ನಬಾರ್ಡ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ನಬಾರ್ಡ್ನ ಮುಖ್ಯ ಉದ್ದೇಶ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಾಲ ಹಾಗೂ ಅಭಿವೃದ್ಧಿ ಬೆಂಬಲ ನೀಡುವುದು. ನಬಾರ್ಡ್ನ ಒಂದು ಅಭಿವೃದ್ಧಿ ಹಣಕಾಸು ಸಂಸ್ಥೆ. ನಬಾರ್ಡ್ RBIಯಿಂದ ಕೇವಲ ಕೃಷಿ ಮತ್ತು ಗ್ರಾಮೀಣ ಸಾಲ ಸಂಬಂಧಿಸಿದ ಕಾರ್ಯಗಳನ್ನು ಪಡೆದುಕೊಂಡು ಸ್ಥಾಪಿಸಲಾಯಿತು. ನಬಾರ್ಡ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು RRBs ಮತ್ತು ಸಹಕಾರಿ ಬ್ಯಾಂಕುಗಳ ಮೇಲ್ವಿಚಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಬಾರ್ಡ್ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣಕಾಸು ಬೆಂಬಲ ನೀಡುತ್ತದೆ. ನಬಾರ್ಡ್ನ ಪ್ರಮುಖ ಯೋಜನೆಗಳಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ RIDF ಒಂದು. RIDF ಅನ್ನು 1995-96ರಲ್ಲಿ ಸ್ಥಾಪಿಸಲಾಯಿತು. RIDFನ ಉದ್ದೇಶ ಗ್ರಾಮೀಣ ಮೂಲಸೌಕರ್ಯ ಯೋಜನೆಗಳಿಗೆ ಹಣಕಾಸು ಒದಗಿಸುವುದು. ನಬಾರ್ಡ್ ಸ್ವಸಹಾಯ ಗುಂಪು ಬ್ಯಾಂಕ್ ಸಂಪರ್ಕ ಕಾರ್ಯಕ್ರಮ SHG ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಂ ಗೆ ಪ್ರಮುಖ ಬೆಂಬಲ ನೀಡಿದೆ. SHG ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಂ ಗ್ರಾಮೀಣ ಜನರಿಗೆ ಬ್ಯಾಂಕಿಂಗ್ ಮತ್ತು ಸಾಲ ಸೌಲಭ್ಯ ತಲುಪಿಸುವ ಪ್ರಮುಖ ಕಾರ್ಯಕ್ರಮ. ನಬಾರ್ಡ್ ಕೃಷಿ, ಗ್ರಾಮೀಣ ಉದ್ಯೋಗ, ಸಣ್ಣ ಉದ್ಯೋಗ ಮತ್ತು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಬೆಂಬಲ ನೀಡುತ್ತದೆ. ನಬಾರ್ಡ್ ಗ್ರಾಮೀಣ ಹಣಕಾಸು ಸಂಸ್ಥೆಗಳ ಸಾಂಸ್ಥಿಕ ಅಭಿವೃದ್ಧಿ ಮತ್ತು ತರಬೇತಿಗಳು ಸಹಾಯ ಮಾಡುತ್ತವೆ. ಬ್ಯಾಂಕಿಂಗ್ ಮೂಲಭೂತ ವಿಷಯಗಳು. ಬ್ಯಾಂಕ್ ಎಂದರೆ ಮುಖ್ಯವಾಗಿ ಜನರಿಂದ ಠೇವಣಿ ಸ್ವೀಕರಿಸಿ ಸಾಲ ನೀಡುವ ಹಣಕಾಸು ಸಂಸ್ಥೆ. ಹಣಕಾಸಿನ ಪ್ರಮುಖ ಕಾರ್ಯಗಳು: ಠೇವಣಿ ಸ್ವೀಕಾರ, ಸಾಲ ನೀಡಿಕೆ ಮತ್ತು ಪಾವತಿ ವ್ಯವಸ್ಥೆ. ಸೇವಿಂಗ್ಸ್ ಅಕೌಂಟ್ ಸಾಮಾನ್ಯವಾಗಿ ವ್ಯಕ್ತಿಗಳ ಉಳಿತಾಯಕ್ಕೆ ಬಳಸಲಾಗುತ್ತದೆ. ಕರೆಂಟ್ ಅಕೌಂಟ್ ಮುಖ್ಯವಾಗಿ ವ್ಯಾಪಾರ ಮತ್ತು ಹೆಚ್ಚಿನ ವಹಿವಾಟುಗಳಿಗಾಗಿ ಬಳಸಲಾಗುತ್ತದೆ. ಫಿಕ್ಸ್ಡ್ ಡಿಪಾಸಿಟ್ FD ನಲ್ಲಿ ಹಣವನ್ನು ನಿರ್ದಿಷ್ಟ ಅವಧಿಗೆ ಠೇವಣಿ ಇಡಲಾಗುತ್ತದೆ. ರಿಕರಿಂಗ್ ಡಿಪಾಸಿಟ್ RD ಯಲ್ಲಿ ನಿಯಮಿತವಾಗಿ ನಿರ್ದಿಷ್ಟ ಮೊತ್ತ ಠೇವಣಿ ಮಾಡಲಾಗುತ್ತದೆ. ಬ್ಯಾಂಕ್ ಠೇವಣಿಗೆ ನೀಡುವ ಪ್ರತಿಫಲವನ್ನು ಸಾಮಾನ್ಯವಾಗಿ ಬಡ್ಡಿ ಎಂದು ಕರೆಯಲಾಗುತ್ತದೆ. ಬ್ಯಾಂಕ್ ಸಾಲದ ಮೇಲೆ ಗ್ರಾಹಕರಿಂದ ಬಡ್ಡಿ ಪಡೆಯುತ್ತದೆ. ಬ್ಯಾಂಕುಗಳ ವಿಧಗಳು. ಭಾರತದಲ್ಲಿ ಪ್ರಮುಖ ಬ್ಯಾಂಕುಗಳ ವಿಧಗಳು: ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು ಮತ್ತು ಸಣ್ಣ ಹಣಕಾಸು ಬ್ಯಾಂಕುಗಳು. ಕಮರ್ಷಿಯಲ್ ಬ್ಯಾಂಕ್ಸ್ ವ್ಯಾಪಾರ, ಉದ್ಯಮ ಮತ್ತು ವ್ಯಕ್ತಿಗಳಿಗೆ ವಿವಿಧ ಬ್ಯಾಂಕ್ ಸೇವೆಗಳನ್ನು ನೀಡುತ್ತದೆ. ರೀಜನಲ್ ರೂರಲ್ ಬ್ಯಾಂಕ್ RRBs ಗ್ರಾಮೀಣ ಪ್ರದೇಶ ಕೃಷಿಕರು, ಗ್ರಾಮಿಕರು ಮತ್ತು ಸಣ್ಣ ಉದ್ಯಮಿಗಳಿಗೆ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವ ಉದ್ದೇಶ ಹೊಂದಿದೆ. ಕೋಆಪರೇಷನ್ ಬ್ಯಾಂಕ್ಸ್ ಸಹಕಾರಿ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹಣಕಾಸು ಒಳಗೊಳ್ಳುವಿಕೆ ಮತ್ತು ಸಣ್ಣ ಸಾಲಗಾರರಿಗೆ ಸೇವೆ ನೀಡುವ ಗುರಿ ಹೊಂದಿದೆ. ಪೇಮೆಂಟ್ಸ್ ಬ್ಯಾಂಕ್ ಮುಖ್ಯವಾಗಿ ಠೇವಣಿ, ಪಾವತಿ ಮತ್ತು ರವಾನೆ ಸೇವೆಗಳನ್ನು ಒದಗಿಸುವ ಬ್ಯಾಂಕಿಂಗ್ ಮಾದರಿಯಾಗಿವೆ. ಸಾಲ ನೀಡುವಿಕೆಗೆ ನಿರ್ಬಂಧಗಳಿವೆ. ಹಣಕಾಸು ನೀತಿ RBI ಸಂಬಂಧಿತ ಮೂಲಭೂತ ಅಂಶಗಳು. ರೆಪೋ ರೇಟ್ ಎಂದರೆ RBI ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿ ಹಣ ನೀಡುವ ದರ. ರಿಸರ್ವ್ ರೆಪೋ ರೇಟ್ ಎಂದರೆ ಬ್ಯಾಂಕುಗಳು RBIನಲ್ಲಿ ಹಣ ಇಡುವಾಗ ಪಡೆಯುವ ದರ ಎಂಬುದು ಸಾಂಪ್ರದಾಯಿಕ ಪರೀಕ್ಷಾ ವಿವರಣೆ. CRR ಎಂದರೆ ಬ್ಯಾಂಕುಗಳು ತಮ್ಮ ನಿರ್ದಿಷ್ಟ ಠೇವಣಿ ಬಾಧ್ಯತೆಯ ಒಂದು ಭಾಗವನ್ನು RBIನ ನಗದು ರೂಪದಲ್ಲಿ ಇಡಬೇಕಾದ ಅನುಪಾತ. CLR ಎಂದರೆ ಬ್ಯಾಂಕುಗಳು ತಮ್ಮ ನಿರ್ದಿಷ್ಟ ಬಾಧ್ಯತೆ ಒಂದು ಭಾಗವನ್ನು ದ್ರವ ಆಸ್ತಿಗಳ ರೂಪದಲ್ಲಿ ಇಡಬೇಕಾದ ಅನುಪಾತ. ಬ್ಯಾಂಕ್ ರೇಟ್ RBIನ ದೀರ್ಘಾವಧಿ ಮರುಹಣಕಾಸು ಸಂಬಂಧಿತ ನೀತಿ ದರವಾಗಿ ಬಳಸಲಾಗುತ್ತದೆ. MSF ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮೂಲಕ ಅರ್ಹ ಬ್ಯಾಂಕುಗಳು RBIನಿಂದ ತುರ್ತು ಅಲ್ಪಾವಧಿ ಹಣ ಪಡೆಯಬಹುದು. OMO ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೂಲಕ RBI ಸರ್ಕಾರಿ ಭದ್ರತೆಯನ್ನು ಖರೀದಿ ಅಥವಾ ಮಾರಾಟ ಮಾಡುತ್ತದೆ. RBI ರೆಪೋ ರೇಟ್ ಹೆಚ್ಚಿಸಿದರೆ ಸಾಮಾನ್ಯವಾಗಿ ಬ್ಯಾಂಕುಗಳ ಸಾಲದ ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. RBI ರೆಪೋ ರೇಟ್ ಕಡಿಮೆ ಮಾಡಿದರೆ ಸಾಮಾನ್ಯವಾಗಿ ಸಾಲದ ವೆಚ್ಚ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಬ್ಯಾಂಕಿನ ಪ್ರಮುಖ ಪದಗಳು: NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎಂದರೆ ಆದಾಯ ಗಳಿಸದ ನಿಗದಿತ ಅವಧಿಯಿಂದ ಬಾಕಿ ಇರುವ ಬ್ಯಾಂಕ್ ಸಾಲದ ಆಸ್ತಿ. ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ ಸಾಮಾನ್ಯವಾಗಿ 90 ದಿನಗಳಿಗಿಂತ ಹೆಚ್ಚು ಕಾಲ ಬಡ್ಡಿ ಅಥವಾ ಕಂತು
ಬಾಕಿಯಾಗಿರುವ ಸಾಲ NPA ಆಗುತ್ತದೆ. KYC ಪೂರ್ಣರೂಪ ನೋ ಯುವರ್ ಕಸ್ಟಮರ್. KYCಯ ಉದ್ದೇಶ ಗ್ರಾಹಕ ಗುರುತು ಅಥವಾ ವಿಳಾಸವನ್ನು ಪರಿಶೀಲಿಸುವುದು. IFSC ಪೂರ್ಣರೂಪ ಇಂಡಿಯನ್ ಫೈನಾನ್ಸಿಯಲ್ ಸಿಸ್ಟಮ್ ಕೋಡ್. IFSC ಕೋಡ್ ಬ್ಯಾಂಕ್ ಶಾಖೆಯನ್ನು ನೆಫ್ಟ್, NEFT, RTGS ಮುಂತಾದ ಎಲೆಕ್ಟ್ರಾನಿಕ್ ಹಣ ವರ್ಗಾವಣೆಗಳಲ್ಲಿ ಗುರುತಿಸಲು ಬಳಸಲಾಗುತ್ತದೆ. MICR ಪೂರ್ಣರೂಪ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. MICR ತಂತ್ರಜ್ಞಾನವನ್ನು ಮುಖ್ಯವಾಗಿ ಚೆಕ್ಗಳ ಸಂರಕ್ಷಣೆಯಲ್ಲಿ ಬಳಸಲಾಗುತ್ತದೆ. ATM ಪೂರ್ಣರೂಪ ಆಟೋಮೇಟೆಡ್ ಟೆಲ್ಲರ್ ಮಷಿನ್. UPI ಪೂರ್ಣರೂಪ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. UPI ಅನ್ನು NPCI ಅಭಿವೃದ್ಧಿಪಡಿಸಿದೆ. NPCI ಪೂರ್ಣರೂಪ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. NEFT ಪೂರ್ಣರೂಪ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. RTGS ಪೂರ್ಣರೂಪ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. IMPS ಪೂರ್ಣರೂಪ ಇಮ್ಮಿಡಿಯೇಟ್ ಪೇಮೆಂಟ್ ಸರ್ವಿಸ್. RTGS ಅನ್ನು ಸಾಮಾನ್ಯವಾಗಿ ದೊಡ್ಡ ಮೊತ್ತದ ತ್ವರಿತ ಹಣ ವರ್ಗಾವಣೆಗೆ ಬಳಸಲಾಗುತ್ತದೆ. ಚೆಕ್ ಒಂದು ಬ್ಯಾಂಕ್ ಖಾತೆಯಿಂದ ಮತ್ತೊಂದು ಖಾತೆಗೆ ಹಣ ಪಾವತಿಸಲು ಬಳಸುವ ಲಿಖಿತ ಸಾಧನ. ಠೇವಣಿ ವಿಮೆ. ಭಾರತದಲ್ಲಿ ಬ್ಯಾಂಕ್ ಠೇವಣಿಗಳ ವಿಮೆಯನ್ನು DICGC ನಿರ್ವಹಿಸುತ್ತದೆ. DICGC ಪೂರ್ಣರೂಪ ಡಿಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. DICGCಯು RBIಯ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆ. ಪ್ರಸ್ತುತ ಠೇವಣಿ ವಿಮೆ ಗರಿಷ್ಠ ಮಿತಿ ಒಬ್ಬ ಠೇವಣಿದಾರನಿಗೆ ಒಂದು ಬ್ಯಾಂಕ್ನಲ್ಲಿ 5 ಲಕ್ಷ. ಈ 5 ಲಕ್ಷ ಮಿತಿಯಲ್ಲಿ ಮೂಲಧನ ಪ್ಲಸ್ ಬಡ್ಡಿ 2 ಸೇರಿಸಲಾಗುತ್ತದೆ. ನಬಾರ್ಡ್ ಪ್ಲಸ್ ಕೃಷಿ. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸ್ಥಾಪನೆ 12/7/1982. ಶಿಫಾರಸು ಶಿವರಾಮನ್ ಸಮಿತಿ. ಪ್ರಧಾನ ಕಚೇರಿ ಮುಂಬೈ. ಮುಖ್ಯ ಗುರಿ ಕೃಷಿ ಪ್ಲಸ್ ಗ್ರಾಮೀಣ ಅಭಿವೃದ್ಧಿ. RIDF 1995-96. SHG ಬ್ಯಾಂಕ್ ಲಿಂಕೇಜ್. ನಬಾರ್ಡ್ ಪ್ರಮುಖ ಬೆಂಬಲ. RRBಗಳ ಮೇಲ್ವಿಚಾರಣೆ. ನಬಾರ್ಡ್ ಪ್ರಮುಖ ಪಾತ್ರ. RBI ಭಾರತದ ಕೇಂದ್ರ ಬ್ಯಾಂಕು. ರೆಪೋ ರೇಟು RBI ಬ್ಯಾಂಕುಗಳಿಗೆ ಸಾಲದ ದರ. CRR RBIನಲ್ಲಿ ನಗದು ಮೀಸಲು. SLR ದ್ರವ ಆಸ್ತಿ ಮೀಸಲು. NPA ಸಾಮಾನ್ಯವಾಗಿ 90 ದಿನಗಳಿಗಿಂತ ಹೆಚ್ಚು ಬಾಕಿ. KYC ನೋ ಯುವರ್ ಕಸ್ಟಮರ್. IFSC ಇಂಡಿಯನ್ ಫೈನಾನ್ಸಿಯಲ್ ಸಿಸ್ಟಮ್ ಕೋಡ್. UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. NPCI ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. NEFT ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. RTGS ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. IMPS ಇಮ್ಮಿಡಿಯೇಟ್ ಪೇಮೆಂಟ್ ಸರ್ವಿಸ್. DICGC ಡಿಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಠೇವಣಿ ವಿಮೆ 5 ಲಕ್ಷ. ಒಂದು ಬ್ಯಾಂಕ್ನಲ್ಲಿ ಒಬ್ಬ ಠೇವಣಿದಾರ.